ಮಾತೆರೆಲ್ಲ ಮೊಕ್ಕೇಳಿ ಇದ್ಕೊಳೋದಿಲ್ಲ. ಮಾತೆಲ್ಲ ಒಂಚೂರು ಎದುರು ಬೆಲೆ. ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ದಯವಿಟ್ಟು ಕನ್ನಡ ಚಲನಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ನಾಡಿದ್ದು ಫೆಬ್ರವರಿ 12ನೇ ತಾರೀಕು ಕರ್ನಾಟಕದಾದ್ಯಂತ ತೆರೆ ಕಾಣಲಿಕ್ಕಿರುವಂತಹ ಮರಳಿ ಮನಸ್ಸಾಗಿದೆ ಚಲನಚಿತ್ರದ ಪೇಯ್ಡ್ ಪ್ರೀಮಿಯರ್ ಶೋವನ್ನು ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಮರಳಿ ಮನಸ್ಸಾಗಿದೆ ಚಿತ್ರದ ನಾಯಕ ನಟನಾದಂತಹ ಅರ್ಜುನ್ ವೇದಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮೊದಲಿಗೆ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಮರಳಿ ಮನಸ್ಸಾಗಿದೆ ಚಿತ್ರದಲ್ಲಿ ನಟಿಸಿರುವಂತಹ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಪೇಯ್ಡ್ ಪ್ರೀಮಿಯರ್ ಶೋವನ್ನು ಉದ್ಘಾಟನೆ ಮಾಡಲಿಕ್ಕಿರುವ ಸುಂದರ್ ಕುಲಾಲ್ ಶಕ್ತಿನಗರ ಆಡಳಿತ ಮುಕ್ತೇಶ್ವರರು ಶ್ರೀ ವೀರನಾರಾಯಣ ದೇವಸ್ಥಾನ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಪತ್ರಕರ್ತರು ಆಗಿರುವಂತಹ ಶ್ರೀಯುತ ಪ್ರಕಾಶ್ ಪಾಂಡೇಶ್ವರ ನಮ್ಮ ಜೊತೆ ಇದ್ದೀರಿ. ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ತುಳು ಚಿತ್ರರಂಗದ ಕಲಾವಿದರು ಮತ್ತು ತಂತ್ರಜ್ಞರ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಮತ್ತು ಅಸ್ತ್ರ ಗ್ರೂಪ್ ಇದರ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ರೀಯುತ ಲಾಂಚುಲಾಲ್ ನಮ್ಮ ಜೊತೆ ಇದ್ದೀರಿ. ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಪೇಯ್ಡ್ ಪ್ರೀಮಿಯರ್ ಶೋದ ವ್ಯವಸ್ಥಾಪಕರಾಗಿ ಕಾರ್ಯಕ್ರಮವನ್ನು ಸಂಘಟಿಸಿರುವಂತಹ ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಮಹಾಮಂಡಳ ಬೆಂಗಳೂರು ಇದರ ಮಾಜಿ ಚೇರ್ಮನ್ ಹಾಗೂ ನಿರ್ದೇಶಕರು ಆಗಿರುವಂತಹ ಶ್ರೀ ಮಯೂರ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದೀರಿ. ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇದರ ಆಡಳಿತ ನಿರ್ದೇಶಕರು, ಉದ್ಯಮಿಗಳು ಆಗಿರುವಂತಹ ಲಯನ್ ಅನಿಲ್ ದಾಸ್ ನಮ್ಮ ಜೊತೆ ಇದ್ದೀರಿ. ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಸುದೇಶ್ ಕುಮಾರ್ ಜೈನ್ ಕರಾವಳಿ ಮಾರುತ ಸಂಪಾದಕರು ಹಾಗೂ ಮಯೂರ್ ಬಿಲ್ಡರ್ಸ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಸುದೇಶ್ ಕುಮಾರ್ ಜೈನ್ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಖ್ಯಾತ ಚಲನಚಿತ್ರ ನಟರಾಗಿರುವಂತಹ ಪ್ರಕಾಶ್ ತುಮಿನಾಡು ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ ಮರಳಿ ಮನಸ್ಸಾಗಿದೆ ಚಲನಚಿತ್ರ ಇವತ್ತು ಪೇಯ್ಡ್ ಪ್ರೀಮಿಯರ್ ಶೋವನ್ನ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಪ್ರದರ್ಶನ ಮಾಡಿದಲ್ಲೆಲ್ಲ ಬಹಳ ಮೆಚ್ಚುಗೆಗೆ, ಪ್ರಶಂಸೆಗೆ ಪಾತ್ರವಾಗಿರುವಂತಹ ಮರಳಿ ಮನಸ್ಸಾಗಿದೆ ಮೊದಲ ಬಾರಿಗೆ ಪುತ್ತೂರಿನಲ್ಲಿ ಪ್ರದರ್ಶನವನ್ನು ಕಾಣ್ತದೆ. ಅಲ್ಲಿ ಅಪಾರವಾದಂಥ ಜನಸ್ಪಂದನೆ, ಪ್ರತಿಕ್ರಿಯೆಯನ್ನ ನಾವು ಗಳಿಸ್ತೇವೆ. ಕ್ಯಾಂಪ್ಕೋ ಮಂಗಳೂರು ಇದರ ಆಡಳಿತ ನಿರ್ದೇಶಕರು BB ಸತ್ಯನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸತ್ಯನಾರಾಯಣ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪುತ್ತೂರಿನಲ್ಲಿ ಪ್ರದರ್ಶನ ಆದಂತಹ ಮರಳಿ ಮನಸ್ಸಾಗಿದೆ ಚಲನಚಿತ್ರವನ್ನು ನೋಡಿದಂತಹ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಿಂದ ಹೊರಗೆ ಹೋಗುವಾಗ ಅವರ ಕಣ್ಣಲ್ಲಿ ನೀರಿತ್ತು. ಭಾವನಾತ್ಮಕ ಒಂದು ಅವರು ಸ್ಪಂದಿಸ್ತಾ ಇದ್ರು. ಅಂತಹ ಒಂದು ಕಥೆ ಆಧಾರಿತ ಭಾರತೀಯ ಚಿತ್ರರಂಗದಲ್ಲಿ ಅಪರೂಪವಾದಂತಹ ಒಂದು ಕಥಾಂತರವನ್ನ ಹೊತ್ತು ತಂದಿರುವಂತಹ ಮರಳಿ ಮನಸ್ಸಾಗಿದೆ. ಆ ಬಳಿಕ ಉಡುಪಿಯಲ್ಲಿ ಪ್ರದರ್ಶನವಾಗ್ತದೆ. ಅಲ್ಲೂ ಕೂಡ ಅಪಾರವಾದಂತಹ ಜನಸ್ಪಂದನೆ ವ್ಯಕ್ತವಾಗ್ತದೆ. ಬೆಂಗಳೂರಿನಲ್ಲಿ ಪ್ರದರ್ಶನವಾಗ್ತದೆ. ಮತ್ತೆ ಮಂಗಳೂರಿನಲ್ಲಿ ಯಾಕೆ ಇದು ವಿಶೇಷತೆ ಪಡೀತದೆ ಅಂತಂದ್ರೆ, ಈ ಚಿತ್ರದ ನಾಯಕ ನಟರಾಗಿರುವಂತಹ ಅರ್ಜುನ್ ವೇದಾಂತ್ ಅವರು ತಮ್ಮ ಸಿನಿಮಾ ಜರ್ನಿಯನ್ನ ಪ್ರಾರಂಭ ಮಾಡಿದ್ದು ಮಂಗಳೂರಿಂದ. 2016 ಫೆಬ್ರವರಿ 12ನೇ ತಾರೀಕಿನಂದು ಅವರ ಮೊದಲ ಚಿತ್ರ ಕುಡ್ಲ ಕೆಫೆ ಬಿಡುಗಡೆ ಆಗ್ತದೆ. ಅದರಲ್ಲಿ ಖಳನಾಯಕನಾಗಿ ಅವರು ಗುರುತಿಸಿಕೊಳ್ತಾರೆ. ಒಬ್ಬ ಅತ್ಯುತ್ತಮ ನಟ ಎನ್ನುವಂತಹ ಪ್ರಶಂಸೆಗೆ ಅವರು ಪಾತ್ರವಾಗ್ತಾರೆ.
ಮೈಸೂರು ರಂಗಾಯಣದಲ್ಲಿ ತಮ್ಮ ಅಭಿನಯ ತರಬೇತಿಯನ್ನು ಮುಗಿಸಿ ಮಂಗಳೂರಿನಲ್ಲಿ ಸಿನಿ ಜರ್ನಿಯನ್ನು ಪ್ರಾರಂಭ ಮಾಡಿ ಕುಡ್ಲ ಕೆಫೆಯ ಮೂಲಕ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಅಲ್ಲಿಂದ ಕನ್ನಡ ಚಿತ್ರರಂಗ ಹ್ಯಾಪಿ ಜರ್ನಿ, ಕುಮಾರಿ 21F ಪರಸಂಗ ಚಿತ್ರಗಳಲ್ಲಿ ನಟಿಸ್ತಾರೆ. ಅಲ್ಲಿಂದ ತೆಲುಗು ಚಿತ್ರರಂಗಕ್ಕೆ ಹೋಗ್ತಾರೆ. ಅಲ್ಲಿ ಎಂತವಾರು ಲೈನ, 14 ಡೇಸ್ ಲವ್ ಸ್ಟೋರಿ ಇಂತಹ ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸ್ತಾರೆ. ಕಾಣಲಿಕ್ಕೆ ಸಿದ್ಧವಾಗಿರುವಂತಹ ಐ ರಾವಣ ಎನ್ನುವಂತಹ ಚಲನಚಿತ್ರ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಇನ್ನೇನು ಕೆಲವೇ ತಿಂಗಳಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ತಮಿಳಲ್ಲಿ, ತೆಲುಗಿನಲ್ಲಿ, ತಮಿಳಲ್ಲಿ ಕೂಡ ಅವರು P2 ಇರುವರ್ ಎನ್ನುವಂತಹ ಚಲನಚಿತ್ರದಲ್ಲಿ ಅಭಿನಯಿಸ್ತಾರೆ. ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಂದು ಅವರು ಮರಳಿ ಮನಸ್ಸಾಗಿದೆ ಅನ್ನುವಂಥ ಚಲನಚಿತ್ರದಲ್ಲಿ ನಟಿಸುವುದರ ಮುಖಾಂತರ ಒಂದು ಅದ್ಭುತವಾದಂಥ ಪ್ರಾರಂಭೋತ್ಸವವನ್ನು ಪಡ್ಕೊಂಡಿದ್ದಾರೆ. ಕಥೆ ಚೆನ್ನಾಗಿದೆ, ನೋಡಿದವರೆಲ್ಲರೂ ಕೂಡ ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಚಿತ್ರ ಬೆನಕ ಟಾಕೀಸ್ ಪ್ರೊಡಕ್ಷನ್ ಹೌಸ್ ಅಡಿಯಲ್ಲಿ ನಿರ್ಮಾಣವಾಗಿದೆ. ಮುದ್ದೇಗೌಡರು, ನವೀನ್ ಕುಮಾರ್ ಆರು, ತೆಲಗಿ ಮಲ್ಲಿಕಾರ್ಜುನಪ್ಪ, ಆಶೀಶ್ ಸುಬ್ರಹ್ಮಣ್ಯ, ನಾಗರಾಜ್ ಶಂಕರ್ ಇದರ ನಿರ್ಮಾಪಕರು. ಸಹ ನಿರ್ಮಾಪಕರಾಗಿ ವಿಜಯಕುಮಾರ್ ಎಸ್ ಹಾಗೂ ಹರೀಶ್ ಎಸ್.ಎಂ ಅವರಿದ್ದಾರೆ. ಚಿತ್ರಕಥೆ, ಸಂಭಾಷಣೆ, ನಿರ್ದೇಶಕರಾಗಿರುವಂತಹ ನಾಗರಾಜ್ ಶಂಕರ್ ಅವರದು. ಸಹ ನಿರ್ದೇಶನ ಆಶೀಶ್ ಸುಬ್ರಹ್ಮಣ್ಯ, ಸಂಗೀತ ವಿನು ಮನಸು, ಛಾಯಾಗ್ರಹಣ ಹಾಲೇಶ್ ಎಸ್, ಸಂಕಲನ ಹರೀಶ್ ಕೊಮ್ಮೆ. ತಾರಾಗಣದಲ್ಲಿ ನಿಮಗೆ ಗೊತ್ತಿದೆ, ಈಗಾಗಲೇ ನಾಯಕ ನಟನಾಗಿ ಅರ್ಜುನ್ ವೇದಾಂತ್, ನಾಯಕಿಯರಾಗಿ ಪುತ್ತೂರಿನ ನಿರೀಕ್ಷಾ ಶೆಟ್ಟಿ, ಸ್ಮೃತಿ ವೆಂಕಟೇಶ್ ಅವರು ನಾಯಕಿಯರಾಗಿ ಅಭಿನಯಿಸಿದ್ದಾರೆ. ಹಾಸ್ಯ ನಟರಾಗಿರುವಂತಹ, ಖ್ಯಾತ ನಟರಾಗಿರುವಂತಹ ಭೋಜರಾಜ್ ವಾಮಂಜೂರ್ ಅವರು ಈ ಚಿತ್ರದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ. ಈಗಾಗಲೇ ವೇದಿಕೆಯಲ್ಲಿರುವಂತಹ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಅವರು ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಿರಿಯ ನಟರಾಗಿರುವಂತಹ ನಾಗಾಭರಣ, ಸಂಗೀತ ಅನಿಲ್, ಸ್ವಾತಿ, ಗಿರೀಶ್ ಜಸ್ತಿ, ಸೀರುಂಡೆ ರಘು ಇದರಲ್ಲಿ ಪಾತ್ರವನ್ನ ಮಾಡಿದ್ದಾರೆ. ಇಂತಹ ಒಂದು ಚಲನಚಿತ್ರ ಇವತ್ತು ತೆರೆಗೆ ಸಿದ್ಧವಾಗಿದೆ. ಪೇಯ್ಡ್ ಪ್ರೀಮಿಯರ್ ಕಿಶೋರ್ ಕುಮಾರ್ ಕೊಟ್ಟಾರಿ ಅವರು ನಮ್ಮ ಜೊತೆ ಇದ್ರಿ, ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಿರ್ದೇಶಕರಾಗಿರುವಂತಹ ಹರ್ಷಿತ್ ಸೋಮೇಶ್ವರ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟಿಸಲಿರುವಂತಹ ಸುಮಾರು 800 ವರ್ಷಗಳ ಇತಿಹಾಸವಾನದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಶ್ರೀ ಸುಂದರ ಕುಲಾಲ್ ಶಕ್ತಿನಗರ ತಮ್ಮನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅರ್ಜುನ್ ವೇದಾಂತ್ ಅವರು ಶಾಲು ಹಾಕಿ, ಮಾನಸಿ ಸುಧೀರ್ ಅವರು ಅವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕರು, ಪತ್ರಕರ್ತರು ಆಗಿರುವಂತಹ ಶ್ರೀಯುತ ಪ್ರಕಾಶ್ ಪಾಂಡೇಶ್ವರ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ತುಳು ಚಿತ್ರರಂಗದ ಕಲಾವಿದರು ಮತ್ತು ತಂತ್ರಜ್ಞರ ಮಂಡಳಿ ಇದರ ಅಧ್ಯಕ್ಷರಾಗಿರುವಂತಹ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ರೀಯುತ ಲಾಂಚುಲಾಲ್ ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಂಪ್ಕೋ ಇದರ ಆಡಳಿತ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಬಿ ಸತ್ಯನಾರಾಯಣ ತಮ್ಮನ್ನ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಆಯೋಜಕರು ಕರ್ನಾಟಕ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಮಹಾಮಂಡಲ ಬೆಂಗಳೂರು ಇದರ ಮಾಜಿ ಚೇರ್ಮನ್ ಹಾಗೂ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಮಯೂರ್ ಉಳ್ಳಾಲ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕರಾವಳಿ ಮಾರುತಾಸ್ ಇದರ ಸಂಪಾದಕರು, ಮಯೂರ್ ಬಿಲ್ಡರ್ಸ್ ಇದರ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಸುದೇಶ್ ಕುಮಾರ್ ಜೈನ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ದಾಸ್ ಪ್ರಮೋಷನ್ಸ್ ಇದರ ಆಡಳಿತ ನಿರ್ದೇಶಕರು, ಉದ್ಯಮಿಗಳು ಆಗಿರುವ ಲಯನ್ ಅನಿಲ್ ದಾಸ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಖ್ಯಾತ ಚಲನಚಿತ್ರ ನಟರಾಗಿರುವಂತಹ ಶ್ರೀಯುತ ಪ್ರಕಾಶ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ.
ವೀರನಾರಾಯಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಕಿಶೋರ್ ಅಶ್ವಿತ್ ಕೊಟ್ಟಾರಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಶ್ವಿತ್ ಸೋಮೇಶ್ವರ ನಿರ್ದೇಶಕರು ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಪೇಡ್ ಪ್ರೀಮಿಯರ್ ಶೋ ಇದರ ಹಿಂದೆ ಕೆಲಸ ಮಾಡಿರುವಂತ ಪ್ರದೀಪ್ ಅತ್ತಾವರ ಮತ್ತು ಕಿರಣ್ ಅಟ್ಲೂರು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನ ಮರಳಿ ಮನಸ್ಸಾಗಿದೆ ಇದರ ಪ್ರೀಮಿಯರ್ ಶೋದ ಉದ್ಘಾಟನೆಯನ್ನ ದೀಪ ಪ್ರಜ್ವಲಿಸುವುದರೊಂದಿಗೆ ಮಾಡ್ತಾ ಇದ್ದೇವೆ. ನಾಡಿದ್ದು ಫೆಬ್ರವರಿ 12ನೇ ತಾರೀಕಿನಂದು ಕರ್ನಾಟಕದಾದ್ಯಂತ ತೆರೆ ಕಾಣಲಿಕ್ಕಿರುವ ಮರಳಿ ಮನಸ್ಸಾಗಿದೆ ಚಲನಚಿತ್ರದ ಪೇಡ್ ಪ್ರೀಮಿಯರ್ ಶೋ ಇದೀಗ ಮಂಗಳೂರಿನಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಗೊಳ್ತಾ ಇದೆ. ಈ ಚಿತ್ರ ಕಲಾಭಿಮಾನಿಗಳ ಪ್ರೇಕ್ಷಕರ ಮನಸ್ಸನ್ನ ಅರಳಿಸುವುದರ ಮುಖಾಂತರ ಅವರ ಅರ್ಜುನ್ ವೇದಾಂತ್ ಹಾಗೂ ಇಡೀ ಚಿತ್ರತಂಡದ ಯಶಸ್ಸು ಇಲ್ಲಿಂದ ಆರಂಭವಾಗಲಿ ಅನ್ನುವುದರೊಂದಿಗೆ ಶ್ರೀ ವೀರನಾರಾಯಣ ದೇವರ ಅನುಗ್ರಹ ಆಶೀರ್ವಾದದ ಜೊತೆಗೆ ಇದೀಗ ದೀಪ ಪ್ರಜ್ವಲನೆಯನ್ನ ಮಾಡಿದ್ದೇವೆ. ನಿಮ್ಮೆಲ್ಲರ ಕೈಚಪ್ಪಾಳೆ ಮೂಲಕ ಈ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಪತ್ರಕರ್ತರು ಆಗಿರುವಂತಹ ಶ್ರೀಯುತ ಪ್ರಕಾಶ್ ಪಾಂಡೇಶ್ವರ್ ಅವರು ಶುಭ ಹಾರೈಕೆಯ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ಳ. ಮರಳಿ ಮನಸ್ಸಾಗಿದೆ, ಖುಷಿ ಆಗ್ತಾ ಇದೆ. ಮರಳಿ ಮನಸ್ಸಾಗಿದೆ ಇದೊಂದು ಟೈಟ್ಲ್ ಸೂಪರ್ ಆಗಿದೆ. ಅದು ಟೈಟ್ಲ್ ಎನಿಸುವಾಗಲೇ ನಮಗೆ ಮೊದಲದಲ್ಲ ಕೆಲವರಿಗೆ ಎಲ್ಲರಿಗೆ ಸಹ ನೆನಪು ಬರಲಿಕ್ಕೆ ಚಾನ್ಸಸ್ ಉಂಟು. ಮರಳಿ ಮನಸ್ಸಾಗಿದೆ ನೋಡಿ, ಅವರು ನಗಾಡ್ತಾ ಇದ್ದಾರೆ. ನಮ್ಮ ಇವರು ಅರ್ಜುನ್ ವೇದಾಂತ್ ಅವರು 10-12 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ಇದು ಇವರಿಗೆ ಮರಳಿ ಮನಸ್ಸಾಗಿದೆ ಒಂದು ಚಿತ್ರ ಬ್ರೇಕ್ ಸಿಕ್ಕಲಿ. ಯಾಕಂತ ಹೇಳಿದರೆ ಉಡುಪಿ ಪುತ್ತೂರಲ್ಲಿ ಪ್ರೀಮಿಯರ್ ಶೋ ಆಗಿದೆ. ಎಲ್ಲ ಸಹ ನನಗೆ 2-3 ಮಂದಿ ಫೋನ್ ಮಾಡಿ ಹೇಳಿದರು ತುಂಬ ಚೆನ್ನಾಗಿದೆ, ತುಂಬ ಟೈಮ್ ಪಾಸ್. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲವನ್ನು ಮನೆ ಹತ್ತದವರಿಗೆ, ನೆರೆಕವರಿಗೆ ಹೇಳಿ ಈ ಚಿತ್ರವನ್ನು ಗೆಲ್ಲಿಸೋಣ ನಾವೆಲ್ಲರೂ ಸೇರಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ತುಳು ಚಿತ್ರರಂಗದ ಕಲಾವಿದರು ಮತ್ತು ತಂತ್ರಜ್ಞರ ಮಂಡಳಿಯ ಅಧ್ಯಕ್ಷರು, ಅಸ್ರ ಗ್ರೂಪ್ ಇದರ ಆಡಳಿತ ನಿರ್ದೇಶಕರು ಆಗಿರುವಂತಹ ಲಾಂಚುಲಾಲ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ಶುಭ ನಮಸ್ತೆ ಮಾತಾಡಿಗಳ ಅಂದು ಎಡ್ಡೆ ಪ್ರಕಾಶನ ಪಂಡ್ಲಕಿನ ಎಡ್ಡೊಂಜಿ ಟೈಟಲ್ ಆಲ್ರೆಡಿ ಈ ಮೂವಿಗುಂಡು. ಆಲ್ರೆಡಿ ಓಲ್ ಬರ ನಮ್ಮ ಪ್ರೀಮಿಯರ್ ಶೋ ಮಂತದರ ಅಲ್ಪ ಎಡ್ಡೆ ರಿವ್ಯೂಸ್ ಬರೋದುಂಡು. ರಿವ್ಯೂಸ್ ಎಡೆ ಇಪ್ಪುನ ದಾದ ಪಂಡ ಒಂಜಿ ವ್ಯಕ್ತಿ ಮೂವಿ ತೂತು ಅವನ ಎಡ್ಡೆ ಉಂಡು ಪಂಡ ಪೆಟ್ಟಿಗೆ ಅವು ಸ್ಪ್ರೆಡ್ ಆಯ್ರ ಸ್ಟಾರ್ಟ್ ಆಪುಂಡು. ಸೊ ಅಯ್ನಾತ್ ಇಂದು ಫೆಬ್ರವರಿ 12 2 ದಿನ ಆಂಡ ಬೇತನ ಒಂಜಿ ಉಂಡು. ಎಡ್ಡೆ ಒಂಜಿ ಕಾನ್ಸೆಪ್ಟ್ ಪನ್ನೊಂದುಲ್ಲ. ಸೊ ಮಾತೆಲ್ಲ ಬರ್ತದೆ ಈ ಮೂವಿ ತೂದು ಖಾಲಿ ತೂದು ಪೋಪುಣ ಮಾತ್ರ ಇಂದೇನು ಸ್ಪ್ರೆಡ್ ಆವುಡು ನಾಂಡ 4 ಸೈಡ್ ನಮಗೆ ಈ ಮೂವಿ ಎಂಚು ಉಂಡು ಐಂದು ರಿವ್ಯೂ ಪಂಡನ ಮಾತ್ರ ಜನಕ್ಕೆ 100% ಅದು ಥಿಯೇಟರ್ ಬರೋಡು ಆಯ್ನ. ಸೊ ಒಂದೇನು ಒಂಜಿ ಸಕ್ಸಸ್ಫುಲ್ ಮನ್ಪಗ ಒಟ್ಟಿಗೆ ಸೇರಿದು ಸಕ್ಸಸ್ಫುಲ್ ಮನ್ಪಗ ಪಂದು ಪನ್ನೊಂದುಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇನ್ನೋರ್ವ ಅತಿಥಿ ಕರಾವಳಿ ಮಾರುತ ಸಂಪಾದಕರು, ಮಯೂರು ಬಿಲ್ಡರ್ಸ್ ಇದರ ನಿರ್ದೇಶಕರಾಗಿರುವಂತಹ ಸುದೇಶ್ ಕುಮಾರ್ ಜೈನ್ ಅವರು. ಸಿನಿಮಾ ಅಭಿಮಾನಿಗಳು ಮತ್ತು ಈ ಪಿಕ್ಚರ್ನ ಹೀರೋನ ಅಭಿಮಾನಿಗಳಾದಂಥ ತಮಗೆಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಒಳ್ಳೆ ಒಂದು ಐ ಕ್ಯಾಚಿಂಗ್ ಹೆಸರಿಟ್ಟಿದ್ದಾರೆ, ಮರಳಿ ಮನಸ್ಸಾಗಿದೆ. ಹಾಗೆಯೇ ಇದರ ವೇದಾಂತ್ ಬಗ್ಗೆ ಕೇಳುವಾಗ ಸಹ ಅವರು ಹೇಳ್ತಾರೆ, ಅವರು ಸೀದಾ ಏಕಾಏಕಿ ಏನು ವೇದಿಕೆಗೆ ಬಂದಿಲ್ಲ, ಒಂದಷ್ಟು ರಂಗಾಯಣದಂತಹ ಮೈಸೂರಿನ ರಂಗಾಯಣದಂತಹ ಒಂದು ಒಳ್ಳೆ ಆರ್ಟಿಕಲ್ ಇರುವಂಥ ಒಂದು ಬೇಸನ್ನು ಪಡ್ಕೊಂಡು ಬಂದಂಥ ಒಂದು ಹೀರೋ ಇವತ್ತು ನಮ್ಮೊಂದಿಗಿದ್ದಾರೆ. ಹಾಗಾಗಿ ಒಂದಷ್ಟು ತೆಲುಗಲ್ಲಿ ಹಾಗೆ ಕನ್ನಡದಲ್ಲಿ ಒಂದಷ್ಟು ಆಲ್ರೆಡಿ 10 ಪಿಕ್ಚರ್ಗಳನ್ನು ಮಾಡಿ
ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥ ನಮ್ಮ ಊರ್ದ ನಮ್ಮ ನೀಡ್ದ ನಮ್ಮ ಹುಡುಗ ಇದ್ದಾರೆ. ಹಾಗಾಗಿ ಇವರಿಗೆ ನಾವೆಲ್ಲ ಬಂದವರು ಹಾಗೂ ನಮ್ಮ ಎಲ್ಲರನ್ನು ಸೇರಿಸಿಕೊಂಡು ಈ ಮರಳಿ ಮನಸ್ಸಾಗಿದೆ ಅನ್ನೋ ನಾವು ಮಂಗಳೂರಿಗೆ ಮತ್ತೆ ಮತ್ತೆ ಮರಳಿ ತರಿಸಿ ನಾವೆಲ್ಲ ನೋಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೇಳಿಕೊಂಡು ಶುಭವಾಗಲಿ ಅಂತ ನಾನು ಹೇಳಿ ಹಾರೈಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಖ್ಯಾತ ನಟ ಪ್ರಕಾಶ್ ತೋಮಿನಾಡ್ ಅವರು ನಮ್ಮನ್ನು ಉದ್ದೇಶಿಸಿ ಶುಭಾಶಯ ನುಡಿಗಳನ್ನ ಆಡಬೇಕು ಅಂತ ನಮಸ್ಕಾರ. ಫಸ್ಟ್ ಆಫ್ ಆಲ್ ವೇದಾಂತ್ ನಮಗೆ ಒಂದು 15 ವರ್ಷದ ಪರಿಚಯ. ಸರ್ ಹೇಳಿದ್ರು ಒಳ್ಳೆ ಟೈಟಲ್ ಮರಳಿ ಮನಸ್ಸಾಗಿದೆ ಅಂತೇಳಿ. ಅವ್ರು ಹೇಳಿದ್ರು ಮರಳಿ ಮನಸ್ಸಾಗಬಹುದು ಬೇರೆಯವ್ರ ಹತ್ರ, ಬಟ್ ಜಾಗ್ರತೆ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಾದವರು ಬೇರೆಯವರ ಹೆಂಡತಿ ಆಗಿರ್ತಾರೆ, ಈಗ ಸ್ವಲ್ಪ ಜಾಗ್ರತೆ ಮಾಡಿ. ಆ್ಯಂಡ್ ಹೇಳೋದಿಷ್ಟೇ, ಮರಳಿ ಮನಸ್ಸಾಗಿದೆ ಸಿನಿಮಾ ನೋಡಿ, ಎಲ್ರಿಗೂ ಮರಳಿ 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 ಆ ಸಿನಿಮಾ ನೋಡುವಂತೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನೋರ್ವ ಅತಿಥಿಯಾಗಿ ಉಪಸ್ಥಿತರಿರುವಂತಹ ದಾಸ್ ಪ್ರಮೋಷನ್ಸ್ ಇದರ ಆಡಳಿತ ನಿರ್ದೇಶಕರು ಲಯನ್ ಅನಿಲ್ ದಾಸ್ ಅವರು ಉದ್ದೇಶಿಸಿ ಮಾತಾಡಬೇಕು. ಮರಳಿ ಮನಸ್ಸಾಗಿದೆ ಒಂದು ಒಳ್ಳೆಯ ಟೈಟ್ಲ್. ಯಾಕೆಂದರೆ ಈಗಾಗಲೇ ನಾವು ಮುಂಗಾರು ಮಲೆ ಇರ್ಬೋದು, ಬೇರೆ ಬೇರೆ ಪಿಕ್ಚರ್ಗಳನ್ನು ನೋಡ್ತಾ ಇದ್ದೀವಿ. ಒಂದು ಲವ್ ಸ್ಟೋರಿ ಇರುವಂಥ ಒಂದು ಉತ್ತಮ ನಾಯಕ ನಟನಾಗಿ ಚಿತ್ರರಂಗದಲ್ಲಿ ಕಳೆದ 13-14 ವರ್ಷದಿಂದ ಪಳಗಿ ಒಂದು ಚಿತ್ರರಂಗದ ವಿಷಯದಲ್ಲಿ ಅನುಭವ ಹೊಂದಿ ತಂತ್ರಜ್ಞಾನದಲ್ಲಿ ಇರ್ಬೋದು, ಬೇರೆ ಬೇರೆ ಈಗಾಗಲೇ ಪ್ರಕಾಶ್ ಪಾಂಡೇಶ್ವರ್ ಇರ್ಬೋದು, ಲಾಂಚುಲಾಲ್ ಎಲ್ಲರೂ ಕೂಡ ತಳಮಟ್ಟದಿಂದ ತುಂಬ ಕಷ್ಟಪಟ್ಟು ಬೇರೆ ಬೇರೆ ಚಿತ್ರಗಳ ಮುಖಾಂತರ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಒಂದು ಉತ್ತಮ ಹೆಸರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಪುತ್ತೂರಿನ ಬಂಟ್ವಾಳ ಪರಿಸರದಲ್ಲಿ ನಮ್ಮ ಎಲ್ಲರ ಆತ್ಮೀಯತೆಯಿಂದ ಇದ್ದು ಕಳೆದ ಹಲವಾರು ವರ್ಷಗಳಿಂದ ಮೈಸೂರು ಭಾಗದಲ್ಲಿ, ಅದೇ ರೀತಿ ಈಗಾಗಲೇ ಪುತ್ತೂರಲ್ಲಿ ಪ್ರೀಮಿಯರ್ ಶೋ ಮೂಲಕ ಉತ್ತಮವಾದ ಸ್ಪಂದನೆ. ನಾವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಹೊಸತೊಂದು ಪಿಕ್ಚರ್ ಮರಳಿ ಮನಸ್ಸಾಗಿದೆ, ಆ ಒಂದು ಪಿಕ್ಚರ್ ರಿವ್ಯೂಸ್ ಮತ್ತು ಅದರ ಒಂದು ಪ್ರೇಕ್ಷಕರ ತಂಡ ಉತ್ತಮ ಮಟ್ಟದ ಪ್ರಶಂಸೆ. ಯಾಕೆಂದರೆ ಪಿಕ್ಚರ್ ನೋಡಿದವರು ಎಲ್ಲರೂ ಕೂಡ ನಾಳ್ದು 12 ತಾರೀಕುವರೆಗೆ ಕಾಯುವಲ್ಲ, ಅದರ ಮೊದಲೇ ಅದರ ಒಳ್ಳೆಯ ಒಂದು ಉತ್ತಮ ಅಭಿಪ್ರಾಯವನ್ನು ಈಗಾಗಲೇ ಪುತ್ತೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮಂಗಳೂರಲ್ಲಿ ಕೂಡ ಕೊಡುವಂಥ ಈ ಸಂದರ್ಭದಲ್ಲಿ ಮಾನಸ ಸುಧೀರ್ ಅವರ ಅಭಿಮಾನಿಗಳು ತುಂಬ ಇದ್ದಾರೆ. ಅದೇ ರೀತಿ ಮಂಗಳೂರಲ್ಲಿ ಈಗಾಗಲೇ ನಮ್ಮ ವೇದಾಂತ್ ಅವರಿಗೆ ಈಗಾಗಲೇ ಅಭಿಮಾನಿ ವರ್ಗ ತುಂಬ ದೊಡ್ಡ ಮಟ್ಟದ ಅಭಿಮಾನಿ ವರ್ಗ ಇದೆ. ಅದೇ ರೀತಿ ಯುವಕರ ದೊಡ್ಡ ಮಟ್ಟದ ಇದೆ. ಸುರದ್ರೂಪಿ ಹುಡುಗ ಒಂದು ಉತ್ತಮವಾದ ಚಿತ್ರವನ್ನು ನೀಡಿದ್ದಾರೆ. ಅದನ್ನು ನಾವು ಪೂರೈಸಿ ಅದನ್ನು ನೋಡಿ ಅದರ ಬಗ್ಗೆ ನಾವೆಲ್ಲರಿಗೂ ಪ್ರಚಾರದ ಒಟ್ಟಿಗೆ ನಾವು ಕೂಡ ಕುಟುಂಬ ಸಮೇತ ನೋಡಿದಾಗ ಅದು ಯಶಸ್ವಿಯೋದಕ್ಕೆ ದೊಡ್ಡ ಮಟ್ಟದ ಒಂದು ಡಿಸ್ಟೆನ್ಸ್ ಇಲ್ಲ. ಆದ ಕಾರಣ ಈಗಾಗಲೇ ಮಂಗಳೂರು ಪ್ರೀಮಿಯರ್ ಶೋ ಈಗಾಗಲೇ ಉತ್ತಮ ಮಟ್ಟದಲ್ಲಿ ಮೂಡಿ ಬಂದಿದೆ. ನಾಳ್ದು 12 ಒಂದು ಚಿತ್ರ ಯಶಸ್ವಿಯಾಗಿ 100 ದಾಟಿ ಅದರ ಜಾಸ್ತಿ ಎಲ್ಲರ ಪ್ರೇಕ್ಷಕರನ್ನು ಮುಟ್ಲೆ ಅದು ಜಿಲ್ಲೆಯಲ್ಲ ರಾಜ್ಯದಾದ್ಯಂತ ಹೆಸರು ಮಾಡಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಶುಭವಾಗಲಿ. ಆಡಳಿತ ಮುಕ್ತೇಶ್ವರಾಗಿರುವಂತಹ ಶ್ರೀಯುತ ಸುಂದರ್ ಕುಲಾಲ್ ಶಕ್ತಿನಗರ್ ಅವರು ಶುಭಾಶಯದ ನುಡಿಗಳನ್ನ ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ವೀರನಾಳ ದೇವರನ್ನು ಸ್ಮರಿಸ್ತಾ ಮರಳಿ ಮನಸ್ಸಾಗಿದೆ ಯಶಸ್ವಿ ಸಿನಿಮಾ ಅನ್ನುವಂಥ ಒಂದು ವಿಚಾರ ಈಗಾಗಲೇ ನಮ್ಮ ಎಲ್ಲರ ಮಾತಿನಿಂದ ಬರ್ತಾ ಇದೆ. ಅದನ್ನು ಮತ್ತಷ್ಟು ಬೆಳೆಸುವಂಥದ್ದು, ಮತ್ತಷ್ಟು ಅದಕ್ಕೆ ಪ್ರೇರಣೆಯ ಸ್ಫೂರ್ತಿಯನ್ನು ಕೊಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಅದಲ್ಲದೆ ಯುವ ಪ್ರತಿಭೆಗಳಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾದ್ದು ನಮ್ಮ ಕರ್ತವ್ಯ ಕೂಡ. ಭಾರತದಲ್ಲಿ ಅತ್ಯಂತ ಸಮೃದ್ಧವಾಗಿ ಬೆಳೆದಿರುವಂಥ ಈ ಒಂದು ಚಿತ್ರರಂಗ ಒಂದು ದೊಡ್ಡ ಉದ್ಯಮವಾಗಿ ನಮ್ಮ ಒಂದು ಬೆಳವಣಿಗೆಯಲ್ಲಿ ನಮ್ಮ ಸರ್ಕಾರದ ಆರ್ಥಿಕ ಬೆಳವಣಿಗೆಯಲ್ಲಿ ಕೂಡ ಮಹತ್ತರವಾದ ಕೊಡುಗೆಯನ್ನು ಕೊಡ್ತಾ ಇದ್ದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನಾವೆಲ್ಲರೂ ಕೊಡಬೇಕಾಗಿದೆ. ಭಗವಂತ ಖಂಡಿತ ಈ ಒಂದು ಇವರ ಧರ್ಮಸಮ್ಮತವಾದ ಒಳ್ಳೆಯ ಚಿತ್ರವನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರೆ. ನಮ್ಮೆಲ್ಲರನ್ನ ಖುಷಿಪಡಿಸುವಂಥದ್ದು ಹಾಗೂ ಜ್ಞಾನವನ್ನು ತೆರೆದುಕೊಡುವಂಥ ಒಂದು ಕಥೆಯನ್ನು ಅಳವಡಿಸಿಕೊಂಡು ಚಿತ್ರವನ್ನು ತಂದಿರುವುದು ನಮಗೆ ತುಂಬ ಹೆಮ್ಮೆ ಅನ್ನಿಸುತ್ತೆ. ಈ ಒಂದು ಚಿತ್ರ ಬಳಗ ಇಡೀ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಪರಮಾತ್ಮ ಇವರಿಗೆಲ್ಲರಿಗೂ ಕೂಡ ನಮ್ಮ ಶ್ರೀ ವೀರನಾಳ ದೇವರು ಇವರೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಲಿ, ಉತ್ತರೋತ್ತರವಾದ ಬೆಳವಣಿಗೆಯನ್ನು ಕೊಡಲಿ. ಹಾಗೆಯೇ ಸಮಸ್ತ ನಾವೆಲ್ಲರೂ ಕೂಡ ಅವರಿಗೆ ಉತ್ತೇಜನವನ್ನು ಕೊಡೋಣ ಅಂತ ಹೇಳುವ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್. ಈ ಒಟ್ಟು ಕಾರ್ಯಕ್ರಮದ ಆಯೋಜಕರು ಹಾಗೂ ಉದ್ಯಮಿಗಳು ಆಗಿರುವಂತಹ ಶ್ರೀಯುತ ಮಯೂರುಳ್ಳಲ್ ಅವರು ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ. 2 ದಿವಸದ ಹಿಂದೆ ಅರ್ಜುನ್ ವೇದಾಂತ್ ನಮಗೊಂದು ಮಾತನ್ನು ಹೇಳಿದರು. ಪುತ್ತೂರಲ್ಲಿ ಪ್ರೀಮಿಯರ್ ಶೋ ಆಗಿದೆ, ಹೌಸ್ಫುಲ್ ಆಗಿದೆ. ಮರಳಿ ಮನಸ್ಸಾಗಿದೆ ಅನ್ನುವ ಫಿಲ್ಮಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೇನೆ. ಮಂಗಳೂರಿನಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ನನಗೆ ಮೊದಲಿಗೆ ನೆನಪಾದವರು ಪ್ರಕಾಶ್ ಪಾಂಡೇಶ್ವರ, ಪ್ರಕಾಶಣ್ಣ. ಅವರಿಗೆ ನಾನು ಫೋನ್ ಮಾಡಿ ಕೇಳಿದ ಕೂಡಲೇ ಅವರೊಂದು ಮಾತು ಹೇಳಿದರು, ಖಂಡಿತವಾಗಿಯೂ ನಾನು ಬರ್ತೇನೆ, ಹೀರೋ ಎಲ್ಲಿದ್ದಾನೆ ಅಂತೇಳಿ. ನಾನು ಹೇಳಿದೆ, ಹೀರೋ ನನ್ನ ಜೊತೆಗೆ ಇದ್ದಾನೆ ಅಂತೇಳಿ ಫೋನ್ ಕೊಟ್ಟೆ. ಈ ತುಳು ಇಂಡಸ್ಟ್ರಿದ್ದು ನಮಗೊಂದು ಹೆಮ್ಮೆ ಏನು ಅನ್ನಿಸ್ತದೆ ಅಂತ ಹೇಳಿದರೆ,
ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದು ಕನ್ನಡ ಫಿಲ್ಮನ್ನು ಇಲ್ಲಿ ರಿಲೀಸ್ ಮಾಡುವಾಗ ಕೂಡ ಅದರಲ್ಲಿರುವ ಹೀರೋ ಅವ ತುಳುವ ಅನ್ನುವ ಕಾರಣಕ್ಕೆ ಎಲ್ಲ ಹೀರೋಗಳು ಎಲ್ಲ ಪ್ರಮುಖರು ಬಂದು ಇಲ್ಲಿ ನೆರೆದಿದ್ದಾರೆ. ಲಾಂಚುಲಾಲಿಗೆ ನಾವು ಫೋನ್ ಮಾಡಿದ್ದೆವು. ಲಾಂಚುಲಾಲಿ ಹೇಳಿದರು ಖಂಡಿತವಾಗಿ ಅದೇ ಸಮಯಕ್ಕೆ ಬರ್ತೇನೆ ಅಂತ ಹೇಳಿ. ಅದೇ ರೀತಿ ಸುದೇಶ್ ಕುಮಾರ್ ಅವರಿಗೆ ಫೋನ್ ಮಾಡಿದೆ. ಅವರು ಹೇಳಿದರು, ಮಯೂರ್ ನೀವು ಹೇಳಿದರೆ ನಾವು ಆ ಮರಳಿ ಮನಸ್ಸಾಗಿದೆ ಪ್ರೀಮಿಯರ್ ಶೋದಲ್ಲಿ ಖಂಡಿತವಾಗಿಯೂ ಭಾಗವಹಿಸ್ತೇವೆ. ನಮ್ಮ ಹಿರಿಯರಾದಂತಹ ಸುಂದರನಿಗೆ ನಾವು ಹೇಳಿದ್ದು ಇಡೀ ಸಿನಿಮಾವನ್ನು ನಿಮ್ಮ ದಿವ್ಯ ಹಸ್ತದಿಂದ ನೀವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಅವರು ಒಳ್ಳೆ ಮನಸ್ಸಿನಿಂದ ಬಂದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಪ್ರೇಮಣ್ಣ ಇದ್ದಾರೆ, ಈ ರೀತಿ ಎಲ್ಲರೂ, ಅನಿಲ್ ದಾಸ್ ಇದ್ದಾರೆ, ಪ್ರಕಾಶ್ ತೂಮಿನಾಡ್ ಇದ್ದಾರೆ, ಮಾನಸಿಯವರಿದ್ದಾರೆ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಈ ಪ್ರೀಮಿಯರ್ ಶೋದ ಉದ್ಘಾಟನೆ ಮಾಡಿದ್ದಕ್ಕೆ ಬೇಕಾಗಿ ಎಲ್ರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ದೊಡ್ಡ ಮಟ್ಟದ ಅಭಿಮಾನಿಗಳು ಇವತ್ತು ಅರ್ಜುನ್ ವೇದಾಂತರವರಿಗೆ ಇದ್ದಾರೆ ಅಂತ ಹೇಳಿ ನಮಗೆ ಹೇಗೆ ಅನಿಸ್ತು ಅಂತ ಹೇಳಿದರೆ, 2 ದಿವಸದಲ್ಲಿ ಕೂತ್ಕೊಂಡು 1 ದಿವಸ ಗೆಸ್ಟನ್ನು ಮಾತಾಡಿದ್ದು, 2ನೇ ದಿವಸದಲ್ಲಿ ನಮ್ಮ ಆಪ್ತರಿಗೆಲ್ಲ ಫೋನ್ ಮಾಡಿ ಟಿಕೆಟನ್ನು ಬುಕ್ ಮಾಡಬೇಕು ಅಂತ ಕೇಳಿದ್ದು. ನಿನ್ನೆ ಸಂಜೆ 3 ಗಂಟೆಗೆ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಯಿತು. ಅಂದರೆ ಒಳ್ಳೆಯ ಬೆಳವಣಿಗೆ ಆಗಿದೆ. ಇವತ್ತು ಪ್ರೀಮಿಯರ್ ಶೋದಲ್ಲಿ, ಅದು ಪೇಯ್ಡ್ ಪ್ರೀಮಿಯರ್ ಶೋದಲ್ಲಿ ಎಲ್ಲ ಟಿಕೆಟ್ಗಳು ಬುಕ್ ಆಗಿದೆ ಅಂತ ಹೇಳಿದರೆ, ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದರೆ, ಇನ್ನು ಮುಂಬೈಯಲ್ಲಿ ಒಂದು ಪ್ರೀಮಿಯರ್ ಶೋವನ್ನು ಆಯೋಜನೆ ಮಾಡುವಂಥ ಒಂದು ದೊಡ್ಡ ಮನಸ್ಸನ್ನು ನಾವು ಮಾಡಿದ್ದೇವೆ. ಆದಷ್ಟು ಬೇಗ ಮುಂಬೈಯಲ್ಲೂ ಒಂದು ಪ್ರೀಮಿಯರ್ ಶೋವನ್ನು ಮಾಡ್ತೇವೆ. ನಮ್ಮ ಪ್ರೇಮಣ್ಣಂತೂ ನಮಗೆ ಹಿಂದಿನಿಂದ ನಿಂತು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟು ಎಲ್ಲರ ಹಾರೈಕೆ ಅನ್ನೋದು ಹೇಳಿದರೆ, ಅರ್ಜುನ್ ವೇದಾಂತ್ ನಮ್ಮ ಹುಡುಗೆ, ನಮ್ಮ ಜವನಿಯೇ, ನಮ್ಮ ಇಲ್ಲದೆ ಆಯನಿರ್ದವರ ಅರ್ಜುನ್ ವೇದಾಂತ್ ಈ ಕನ್ನಡ ಇಂಡಸ್ಟ್ರಿಡ್, ತಮಿಳ್ ಇಂಡಸ್ಟ್ರಿಡ್, ತುಳು ಇಂಡಸ್ಟ್ರಿಡ್, ಈ ತುಳುನಾಡದ ಪುದರನ್ನು ನನಾತ್ ಬೆಳಗ್ಗೆ ಹಾರೈಕೆ ಬಂತೊಂದು ಈ ಫಿಲ್ಮ್ಗೆ ಪೂರರೇಗಲ ಶುಭ ಆಶಯನ ಕೊರೊಂದು ನಿಕ್ಲೇನು ಮಾತಿರಲ್ಲ ಈ ಪ್ರೀಮಿಯರ್ ಶೋಗು ವೆಲ್ಕಮ್ ಅಂತೊಂದು ಧನ್ಯವಾದ ಕೊರೊಂದು ರಡ್ಡ ಪಾತ್ರ ಮುಖ್ಯಮಂತ್ರಿ ಜೈ ಹಿಂದ್. ಶೋ ಆದ್ಮೇಲೆ ಬೆಂಗಳೂರಿನ JP ನಗರದ ಮೆಗಾ ಸಿಟಿ ಮಾಲ್ನಲ್ಲಿ ಒಂದು ಒಳ್ಳೆಯ ಕಮೆಂಟ್ ಅನ್ನು ನೀಡಿ ನಿಮ್ಮ ಒಂದು ಒಳ್ಳೆಯ ಸಂದೇಶ ಇದು ಇಡೀ ಕರ್ನಾಟಕದಾದ್ಯಂತ ಜನ ಮರಳಿ ಮನಸ್ಸಾಗಿದೆ ಚಿತ್ರವನ್ನು ನೋಡುವುದರ ಮೂಲಕ ಇದು 100 ದಿನ ಹೂಡುವ ಹಾಗೆ. ನೋಡಿ ಡಾಕ್ಟರ್, ಏನೆಲ್ಲ ಮಾಡ್ಲಿಕ್ಕೆ ಹೋಗಿ ಏನೆಲ್ಲ ಆಗಿ ಉಳಿತೀವಳ ಲೈಫಲ್ಲಿ ಅದರಲ್ಲ ಅಂತ ಅಲ್ವಾ? ಈಗ ಎಂತ ಮಾಡ್ತಿಬಿಟ್ಟಿ ನೀನು ಮಾಮ? ನೀನು ಚಿತ್ರಾಳನ್ನ ಎಷ್ಟು ಪ್ರೀತಿಸ್ತಿದ್ಯೋ ಸ್ಫೂರ್ತಿ ಕೂಡ ನಿನ್ನನ್ನ ಅಷ್ಟೇ ಪ್ರೀತಿಸ್ತಾಳೆ. ಇಷ್ಟೆಲ್ಲ ಮಾಡಿದ್ದು ಅವಳು ದುಡ್ಡುಗೋಸ್ಕರ ಅಂತ ನೀನು ಅನ್ಕೊಂಡಿದ್ಯಾ ಅಲ್ವಾ? ಆಗಿದ್ದು ಒಂದೇ ಒಂದು ಕಾರಣಕ್ಕೆ ಸ್ಫೂರ್ತಿ ಸಾರೋಗಿಸಿನ ಒಪ್ಕೊಂಡು ಆ ದುಡ್ಡನ್ನ ಪ್ಲೀಸ್ ಡೋಂಟ್ ಲೀವ್ ಹರ್. ಈಗ ನಿನ್ ಚಿತ್ರ ಸಿಕ್ಕಿದಾಳೆ ಅಲ್ವಾ? ಮಯೂರ್ ಸರ್ ಚೂರು ಬೇಗ ಒಲೆ.
ಈ ಒಂದು ಸಬ್ಜೆಕ್ಟ್ ಅನ್ನ, ಈ ಒಂದು ಕಥೆಯನ್ನ ಚೆನ್ನಾಗಿದೆಯಾ? ಪ್ರಕಾಶ್ ಪಾಂಡೆ ಸರ್ ಬನ್ನಿ. ನಿಜವಾಗ್ಲ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಒಂದ್ಸಲ ಜೋರಾಗಿ ಎದ್ದು ನಿಂತು ಚಪ್ಪಾಳೆ ಹೊಡೀರಿ. ಥ್ಯಾಂಕ್ ಯು. ಹಾಗೆ ಹೇಳಿದಲ್ಲ, ಇನ್ನೊಮ್ಮೆ ನೋಡ್ಲಿಕ್ಕೆ ಮರಳಿ ಮನಸ್ಸು ಯಾರಿಗಾಯ್ತು ಅಂತ ಸಿನಿಮಾ ಇನ್ನೊಮ್ಮೆ ನೋಡ್ಲಿಕ್ಕೆ ಯಾರಿಗೆ ಮರಳಿ ಮನಸ್ಸು ಕೈ ಎತ್ತಿ ಸುಮಾರು ಜನಕ್ಕಾಯ್ತು. ಸೊ ದಿಸ್ ಇಸ್ ಸಕ್ಸಸ್. ನನಗೂ ಇಷ್ಟ ಆಯ್ತು. ಸೆಕೆಂಡ್ ಹಾಫ್ ಅಂತೂ ತುಂಬಾ ಕನೆಕ್ಟ್ ಆಯ್ತು ಸಿನಿಮಾ. ಬಹುಶಃ ಈ ತರ ಕೂಡ ಒಂದು ಪ್ರೀತಿ ಮಾಡ್ಬೋದು. ವೇದಾಂತ್, ಕಂಗ್ರ್ಯಾಚುಲೇಷನ್ಸ್ ಮಗುವಾಗಿದ್ದಕ್ಕೆ. ಥ್ಯಾಂಕ್ ಯು ಈ ಒಂದು ಚಿತ್ರಕ್ಕೆ ಕರೆದಿದ್ದಕ್ಕೆ, ನೋಡ್ಲಿಕ್ಕೆ ವೀಕ್ಷಣೆ ಮಾಡಿ ಕರೆದಿದ್ದಕ್ಕೆ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿತ್ತು. ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್ ಆಲ್ಸೋ. ಮರಳಿ ಮನಸ್ಸಾಗಿದೆ. ಸಾಕಷ್ಟು ಮನಗಿಟ್ಟೆ ಮರಳಿ ಮನಸ್ಸಾಗಿದೆ. ಅದೇ ಬಾರಿ ಖುಷಿ ಆಗ್ತದೆ. ಅಲ್ಲ, ನಂಗೆ ಮರಳಿ ಮನಸ್ಸಲ್ಲಿ ತುಂಬಾ ಕಷ್ಟ ಸರ್. ತುಂಬಾ ಕಡೆ ಹೋಗ್ಬೇಕಾಗ್ತದೆ. ಹೋಗ್ಬೇಡಿ ನೀವು. ಎಲ್ಲ ಸಪೋರ್ಟ್ ಮಾಡಿ, ದಯಮಾಡಿ ಎಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಎಲ್ಲ ಉಪಯೋಗ ಮಾಡಿ ನೆರೆಕರೆಯವರನ್ನು ಹೇಳಿ ಪಿಕ್ಚರ್ ಬರಲಿಕ್ಕೆ. ನಾನದು 13 ತಾರೀಕಿಗೆ 12 ತಾರೀಕಿಗೆ ರಿಲೀಸ್ ಆಗ್ತಾ ಉಂಟು. ಪಿಕ್ಚರ್ ಅನ್ನು ಗೆಂದಿಸಿ ಸೂಪರ್ ಪಿಕ್ಚರ್. ಸೋಕನ್ನು ಭಾರಿ ಆಕ್ಟಿಂಗ್, ಮನೋಜ್ ಅರ್ಜುನ್ ಅರ್ನ ಆಕ್ಟಿಂಗ್ ಸೋಕ ಮಸ್ತ್ ಪೂರಕ್ನೆಲ್ಲ ಸೋಕ ಅದನ್ನ ಆಕ್ಟಿಂಗ್ ಅರ್ಜುನ್ ಮತ್ತೆ ಮಾತಾಡ ಮ್ಯೂಸಿಕ್ ಎಲ್ಲ ಬಾರಿ ಸೋಕ ಆಗ್ತದೆ. ಡೈರೆಕ್ಷನ್ ಎಲ್ಲ ಸೂಪರ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಗೆ ಪುತ್ತೂರು, ಉಡುಪಿ, ಬೆಂಗಳೂರು 4 ಪ್ರೀಮಿಯರ್ ಶೋ. ಇದು 5ನೇ ಪ್ರೀಮಿಯರ್ ಶೋ. ನೆಕ್ಸ್ಟ್ JP ನಗರು, ಆಮೇಲೆ ಮಾಲಾಫೇಶಿಯಾ ಲಾಸ್ಟ್ ಪ್ರೀಮಿಯರ್ ಶೋ. ಸೊ ಇಲ್ಲಿ ಇಷ್ಟು ಪ್ರೀಮಿಯರ್ ಶೋ ಆಗಿದ್ದಲ್ಲಿ ತುಂಬಾನೇ ರೆಸ್ಪಾನ್ಸ್ ಸಿಕ್ಕಿದೆ. ಈ ಸಿನಿಮಾ ಇನ್ ಮುಂದೆ ನಿಮ್ ಕೈಯಲ್ಲಿದೆ. ನೀವು ನಿಮ್ಮ ಏನು ಸೆಲ್ಫಿ ತಗೊಂಡು ಇಲ್ಲಿ ಸ್ಟ್ಯಾಂಡಿಂಗ್ ಆದಷ್ಟು ಪ್ರಮೋಟ್ ಮಾಡಿ, ಆದಷ್ಟು ಈ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳಿ. ಇದ್ರ ಲೈನ್ ಇಷ್ಟೇ, ಒಬ್ಬ ಹುಡುಗ ಅಥವಾ ಯಾರೇ ಇರ್ಲಿ ಜೆನ್ಯೂನ್ ಪ್ರೀತಿ ಮಾಡಿದ್ರೆ ಅದನ್ನ ಪಡೆಯೋದಕ್ಕೋಸ್ಕರ ಎಲ್ಲಿ ಬೇಕಾದ್ರೂ ರೀಚ್ ಮಾಡ್ತಾನೆ, ಅಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ತಿದ್ವಿ ಈ ಕಥೆಯಲ್ಲಿ ಅಂತ ಅನ್ಕೋತೀನಿ. ಕರೆಕ್ಟಾ? ಎಸ್. ಈ ಒಂದು ಪೇಡ್ ಪ್ರೀಮಿಯರ್ ಶೋ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಇಷ್ಟೊಂದು ಕಡಿಮೆ ಸಮಯದಲ್ಲಿ ಸಕ್ಸಸ್ ಆಗೋಕೆ ನನ್ನ ಬೆನ್ನೆಲುಬಾಗಿ ನಿಂತ ಮೈರೂಲರ್ ಸರ್, ಅನಿಲ್ ದಾಸ್ ಸರ್, ಪ್ರದೀಪ್ ಸರ್ ಅಂಡ್ ಕಿರಣ್ ಸರ್. ಸೊ ಲಿಖಿತ್ ಬರು. ಸೊ ಪುತ್ತೂರಿನ ಮೊದಲ ನಮ್ಮ ಒಂದು ರಿವ್ಯೂ ಕರ್ನಾಟಕ ಪೂರ್ತಿ ಸೌಂಡ್ ಮಾಡೋಕೆ ಕಾರಣ ಲಿಖಿತ್ ಕಟಿಂಗ್ ಮೀಡಿಯಾ. ನಾನು ಚಿಕ್ಕ ಹುಡುಗಾದಿಂದ ನಾನು ನೋಡ್ತಾ ಇದ್ದೀನಿ ಅವನ್ನ. ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಾನೆ. ಥ್ಯಾಂಕ್ ಯು ಲಿಖಿತ್. ಎಲ್ರಿಗೂ ತುಂಬ ಹೃದಯ ಧನ್ಯವಾದ. ಎಲ್ಲರೂ ಸಪೋರ್ಟ್ ಮಾಡಿ. ಮ್ಯಾಮ್, ನಿಮ್ಮ ಕೈಯಲ್ಲಿದೆ ಈ ಸಿನಿಮಾ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಜವಾದ ಕುಡ್ಲಾಡ ಇದು ನಮ್ಮ ಯಶಸ್ವಿ ಅದು ಒತ್ತನ ಪಂಡ ಕರ್ನಾಟಕ ರಾಜ್ಯದಾದ್ಯಂತ ಇಟ್ಟಾಪನಿಗೆ ಸಂಶಯ ಇದೆ. ಅವನ ಊರು ದಾಖಲೆ ಇತ್ತಾತೆ ನಮ್ಮ ವೇದಾಂತ ನಮ್ಮ ಇಲ್ಲದ ಒಂಜಿ ಮೆಂಬರ್ ಲಕ್ಕ ಇಡೀ ನಮ್ಮ ಕರ್ನಾಟಕದ ಉಳ್ಳಾಡಿತ್ತಿನ ಪ್ರತಿ ಒಂಜಿ ನಮ್ಮ ಕುಡ್ಲದಕ್ಲು ಅವೇಲಕ ಬೆಂಗಳೂರು ಅದು ಮೈಸೂರು ಪೂರ ದಿಕ್ಕಡ್ಲ ಹುಬ್ಳಿ ಬೆಳಗಾಂ ಮಾತ ದಿಕ್ಕಡನ್ನ ಬರೆಂಡು 16 ತಾರೀಕು ಅದ್ದೂರಿ ಆದವು ರಿಲೀಸ್ ಆನಾಗ ಪ್ರತಿ ಒರಿನ ಮನಸ್ಸು ಮುಟ್ಟದಲು ಅಂಚೆ ಬೆಡ್ಡೆ ಒಂಜಿ ಸ್ಟೋರಿ ಕೊಡ್ತಾರೆ. ಅಂಚೆ ಎಡ್ಡೆ ಸಾಂಗ್ ಪ್ರತಿ ಊರಲ್ಲ ನೇನು ನಮ್ಮ ಇಲ್ಲಡಪುರ ಪಂಡದು ನಮ್ಮ ಮಕ್ಕಳಿನ ಮಾತಿರಲ್ಲ ಈ ಪಿಕ್ಚರ್ ತುಪ್ಲಕ ಮನ್ ಟೈಪ್ದ ಫಿಲ್ಮ್ ಇತ್ತಂದ್ರೆ ಒಂಜಿ ಡಿಫರೆಂಟ್ ಟೈಪ್ ಮಲ್ಲ ಲಾಜಿಕ್ ಇಜ್ಜಿ ಅಂಡ್ ಎಲೆತ್ತಿ ಪಾಯಿಂಟೆಡ್ ಬಾರಿ ಎಡ್ಡೆ ಒಂಜಿ ಮೂವಿ ಒಂಜಿ ಸೀರಿಯಲ್ ಬಂತನ 2 ವರ್ಷ ನಡತದು ಖಂಡಿತ ಇದು ಒಂಜಿ ಮೂವಿ ಸೂಪರ್ ಇತ್ತಂದ್ರೆ. ಸೆಕೆಂಡ್ ಹಾಫ್ ಅಂತೂ ಮನಲ್ಲ ಸಿನಿಮಾ ತುಂಬ ಚೆನ್ನಾಗಿತ್ತು. ಹೊಸ ಶೈಲಿಯಲ್ಲಿತ್ತು. ಕತೆ ಒಂದು ಡಿಫ್ರೆಂಟ್ ಇತ್ತು. ಒಂದು ಲವ್ ಸಿನಿಮಾಕ್ಕೆ ಈ ಥರ ಕತೆ ನಾನು ಲೈಫಲ್ಲಿ ಬಹುಶಃ ಮೊದಲನೇ ಸಾರಿ ನೋಡಿದ್ದು. ಪ್ರತಿಯೊಂದು ಸರಿ ನಾನು ಕ್ವಶನ್ ಮಾಡ್ತಾಯಿದ್ದೆ, ಯಾಕಪ್ಪ ಲವ್ ಈ ಥರ ಆಗ್ತಾಯಿದೆ. ಬಟ್ ಲವ್ ಮಾಡಲಿಕ್ಕೆ ಕಾರಣ ಬೇಕಿಲ್ಲ. ಹಾಗೆ ಒಳ್ಳೆಯ ಒಂದು ಹೊಸ ಕತೆಗಾಗಿ ಈ ಸಿನಿಮಾವನ್ನು ನೋಡಬೇಕು. ಮೇಕಿಂಗ್ ಕೂಡ ಚೆನ್ನಾಗಿದೆ. ನಮ್ಮ ತುಳುನಾಡಿನ ಆ ಒಂದು ಕೆಲವೊಂದು ಹಾಡಿನಲ್ಲಿ ಬರುವಂಥ ಸೀನ್ ಇದೆಯಲ್ಲ, ಒಂದು ಅದ್ಭುತವಾದಂಥ ಒಂದು ಎಲ್ಲೂ ಫಾರಿನಲ್ಲೂ ಕೂಡ ನೋಡಲಿಕ್ಕಿಲ್ಲ ಅಂಥ ಸೀನ್ಗಳೇ ಮೇಕಿಂಗ್ ಮಾಡಿದರೆ ತುಂಬ ಚೆನ್ನಾಗಿದೆ. ಮರಳಿ ಮನಸ್ಸಾಗಿದೆ ಸಿನಿಮಾ ನೋಡ್ಕೊಂಡು ಬಂದ್ವಿ. ಕನ್ನಡ ಇವಾಗಲೇ ಕನ್ನಡದಲ್ಲಿ ಮರಳಿ ಮನಸ್ಸಾಗಿದೆ ಒಂದು ಸಿನಿಮಾ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಸಿನಿಮಾ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಬಂದು ಥ್ಯಾಂಕ್ ಯು.
ಹೇಳಿದಾಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು. ಸೊ ಮ್ಯಾಂಗ್ಳೂರಲ್ಲಿ ಒಂದು ನ್ಯೂ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ನಾರ್ಮಲಿ ಕಾಮಿಡಿ ಅಷ್ಟೇ ಅಂತ ಹೇಳ್ತಿದ್ರು, ಬಟ್ ಸರೋಗೆಸಿ ಕಾನ್ಸೆಪ್ಟ್ ಬಂದು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಟು ದ ಹೋಲ್ ಮೂವಿ ಟೀಮ್. ದಿ ಫ್ಯಾಮಿಲಿ ಬಂದು ನೋಡುವಂಥ ಮೂವಿ ಸೂಪರ್ ಆಗಿತ್ತು. ಒಳ್ಳೆ ಸ್ಟೋರಿ, ಒಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಫಿಲ್ಮ್ ಸೂಪರ್ ಸೂಪರ್ ಪಂಡ ಯಾನು ಬೇತೆ ಬೇತೆ ನಮ್ಮ ಲವ್ ಸ್ಟೋರಿ ಫಿಲ್ಮ್ ತೋತ ಆಂಡ ಒಂದೊಂಜಿ ಭಿನ್ನವೈನ ಫಿಲ್ಮು ಅಂಚೆನೆ ಇಂದು ಎಡ್ಡೆ ನಡಪು ಪನ್ಪುಣಿ ದಾಲ ಸಂಶಯಿಸಿ ಇಂದು ಪೊಕ್ಕಡೆ ಪನ್ಪುಣಿ ಅತ್ತು ರಿಯಲಿ ಅದು ಯಾನು ಇಂದು ತೂದು ಪನ್ಪುಣಿ ಇಂಚನೆ ಮಾತೆಲ್ಲ ಬತ್ತಿಗಳು ಸಪೋರ್ಟ್ ಪನ್ಪುಳೆ ನಮ್ಮ ಊರ್ದ ಜವನಿ ನಿಮ್ಮ ಮಾತೆಲ್ಲ ಆಲ್ ದ ಬೆಸ್ಟ್ ಎಡ್ಡೆ ಬತ್ತು ನಡಪಡು. ಸೂಪರ್ ಮೂವಿ. ಇಂದು ಇಡೀ ಫ್ಯಾಮಿಲಿ ಬತ್ತು ತುಪ್ಪುನಂಚಿನ ಮೂವಿ. ಒಂಜಿ ಪಿಕ್ಚರ್ ಪಂಡ ಕೇವಲ ಒಂಜಿ ಸಾಂಗ್ ಮಾತ್ರ ಮಾತಲ್ಲ ಎಂಟರ್ಟೈನ್ಮೆಂಟ್ ವಿತ್ ಒಂಜಿ ಎಡ್ಡೆ ಸ್ಟೋರಿ ಅವಳ ಇಂಟರ್ವ್ಯೂ ಬಕ್ಕ ಪಿಕ್ಚರ್ನ ಒಂಜಿ ಬುಡ್ದು ಬರ್ರ ಒಂಜಿ ಪೂರೆಲ್ಲ ಬುಲಿಪುನಂಚಿನ ಒಂಜಿ ಎಡ್ಡೆ ಸೆಂಟಿಮೆಂಟಲ್ ಸ್ಟೋರಿ. ಇದು ಪಿಕ್ಚರ್ ನೂದು ದಿನ ಪೋಡು ಐತೊಟ್ಟಿಗೆ ಕುಡ್ಲಾದ ನಾತು ಪ್ರತಿಭೆಲ ಬರೋಡು ಅರ್ಜುನ್ ವೇದಾಂತನ ಪಿಕ್ಚರ್ ನನ ಕನ್ನಡ ನನ್ನ ಮಟ್ಟಿಗೆ ಮಲ್ಲಬಾಡನ ನಮ್ಮ ಮಾತ್ರ ಈ ಪಿಕ್ಚರ್ ಗೆಂದ ಕೊಡು ಪ್ರತಿಯೊರ್ಲ ಬತ್ತು ತೂವಡ ಬಂದು ಪಣದಲ್ಲ ಬಾರಿ ಸೂಪರ್ ಮೂವಿ. ಸೂಪರ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಸೂಪರ್ ಆಗ್ತದೆ ಪಿಕ್ಚರ್. ಪಿರರ ತೂಕಂದ ಆಗ್ತಂಡು ಯುವ ಪೀಳಿಗೆಗೆ ಹಾರ್ಟ್ ಟಚಿಂಗ್ ಸ್ಟೋರಿ. ಸೂಪರ್ ಇತ್ತು. ಹೆಡ್ ಆಗ್ತಿದೆ ಅನ್ನ ಆ್ಯಕ್ಟಿಂಗ್ ಹೆಡ್ ಆಗ್ತಾನೆ. ಮೂವಿ ಅಂತೂ ಸೂಪರ್ ಆದಿತ್ತು. ಇತ್ತು ದಾಲ ಎಂಕುಲು ಪನ್ಪುಲಕ್ಕೆ ಜನ ಪೂರೆಲ್ಲ ಬತ್ತು ಮೂಲ್ ತೂವೋಡು ಅಂಡ ಮಾತೆಲ್ಲ ಸಪೋರ್ಟ್ ಮಲ್ಪೆ. ಆ್ಯಕ್ಟಿಂಗ್ ಅಂತೂ ಸೂಪರ್ ಪಂಡನೇಜ್ ಸೂಪರ್. ಡಿಫ್ರೆನ್ಸ್ ಸಮಯ ನೋಡಲಿಕ್ಕೆ ಮರಳಿ ಮನಸ್ಸಾಗಿದೆ. ಇನ್ನೊಮ್ಮೆ ನೋಡುವ. ನಮಸ್ತೆ ಊರೇರೆಗ್ಲ ತುಳು ಪಿಕ್ಚರ್ ಇತ್ತ ಕನ್ನಡ ಪಿಕ್ಚರ್ ತೂದು ಬತ್ತಿನ ಆದರೆ ಮರಳಿ ಮನಸ್ಸಾಗಿದೆ. ಭಾರಿ ಪೊರ್ಲುದ ಮೂವಿ. ಸೆಕೆಂಡ್ ಹಾಫ್ ಉರ್ದು ಬೊಕ್ಕ ಮಸ್ತ್ ಬಣ್ಣ ಮಸ್ತ್ ಮನಸ್ಸಿಗೆ ಹಿಟ್ ಆತಂಡು. ನನಾತ್ ಈ ಕನ್ನಡ ಇಂಡಸ್ಟ್ರಿ ಇಂಚಿನ ಫಿಲ್ಮು ನನಾತ್ ಬರೋಡು. ಆಲ್ ದ ಬೆಸ್ಟ್ ಫಾರ್ ಟೀಮ್. ಎಂಗ್ಲಿಗೆ 90s ಕೆಲವು ಕಾದಂಬರಿಲಿ ಪೂರ ಓದೊಂದಿತ್ತ ಲವ್ ಟು ಟರ್ನಿಂಗ್ ಪಾಯಿಂಟ್ ಪೂರ ಟ್ರೂ ಲವ್ ಪಂಡ ದಾದ ಅವು ಬಹುಶಃ ಎತ್ತೋ ವರ್ಷದ ಬೊಕ್ಕ ಒಂಜಿ ಮೂವಿಡ್ ಆ ನಿಜವಾಯಿನ ನಿಷ್ಕಲ್ಮಶವಾಯಿನಂಚಿನ ಪ್ರೀತಿನ ತುಯರತಿಕ್ಕಂಡು ಎಂಕಲ ಹಾರ್ಟ್ ಟಚಿಂಗ್ ಪನ್ಪುಂಡ ಫ್ಯಾಮಿಲಿ ಕುಲೊಂದು ತೂಪುನಂಚಿನ ಒಂಜಿ ಭಾರಿ ಪೊರ್ಲುದ ಸಾಮಾಜಿಕ ಬದಲಾವಣೆದ ಪ್ರೀತಿ ಪಂಡ ದಾದ ಪನ್ಪಿನತ ಒಂಜಿ ಸಾರಾಂಶನ ಕೊರಪುನಂಚಿನ ಮೂವಿ. ಐಟಿ ಹೀರೋನ ಆ್ಯಕ್ಟಿಂಗ್, ಡೈರೆಕ್ಷನ್, ಪದ್ಯ ಪೂರ ಶೋಕಾತ್ ಎಂಗ್ಲ ಪ್ರಕಾರ ಭಾರಿ ಸಮಯದ ಬುಕ್ ಒಂಜಿ ಅದ್ಭುತವಾಯಿನ ಮೂವಿನ ತುಯ್ಯ 3 ಗಂಟೆಗೆ ದಾಲ ಬೇಜಾರಿಚ್ಚಿ ಆತ ಪೊರ್ಲದ ಮೂವಿ. ಭಾರಿ ಶೋಕ್ ಇರ್ತದೆ. ಊರೆಲ್ಲ ಬತ್ತು ಓಡು 100 days ರನ್ ಆಪಿನ ಒಂದು ಚಾನ್ಸ್ ಉಂಡು. ಭಾರಿ ಶೋಕ್ ಇರ್ತದೆ. ಮಸ್ತ್ ಖುಷಿ ಆಗ್ತದೆ. ಸೆಕೆಂಡ್ ಪಾರ್ಟ್ ಮಸ್ತ್ ಖುಷಿ ಆಯ್ತು. ಸೆಕೆಂಡ್ ಪಾರ್ಟ್ ಅಂತೂ ವೆರಿ ನೈಸ್. ಭಾರಿ ಖುಷಿ ಆಯ್ತು. ಫಸ್ಟ್ ಇಮೋಷನ್ ಎತ್ತಂಡ ಒಂದು ಲೆತ್ತ ಭಾರಿ ಖುಷಿ ಮರಳಿ ಮನಸ್ಸಾಗಿದೆ ಅಂತ ಒಂದು ಚಲನಚಿತ್ರ ನಿಜವಾಗ್ಲೂ ಒಂದು ಶ್ಲಾಘನೆ ಕೊಡಬೇಕು. ಇದರ ಅತ್ಯಂತ ಉತ್ತಮವಾಗಿ ಬಂದಿದೆ. ಅದು ಕೂಡ ಸೆಕೆಂಡ್ ಹಾಫಲ್ಲಂತೂ ಬಹಳಷ್ಟು ಖುಷಿಯಾಗಿದೆ. ಅದು ಕೂಡ ನಮ್ಮ ತುಳುನಾಡಿನ ಭಾಳ ಸೊಗಸಾಗಿ ತೋರಿಸಿದ್ದಾರೆ. ಕಾಮಿಡಿಯಲ್ಲಿ ಕೂಡ ತುಂಬ ಜನ ಇದರಲ್ಲಿ ಎಮೋಷನಲ್ ಆಗಿ ಹತ್ತಿದ್ದು ಕೂಡ ತುಂಬ ಹತ್ತಿದ್ದಾರೆ. ಅರ್ಜುನ್ ವೇದಾಂತ್ ಅವ್ರದ್ದೊಂದು ಇದರಲ್ಲಿ ಆ್ಯಕ್ಟಿಂಗ್ ಕೂಡ ಭಾಳಷ್ಟು ಸೊಗಸಾಗಿ ಬಂದಿದೆ. ನಿಜವಾಗ್ಲೂ ಶ್ಲಾಘನೆ ಮಾಡಬೇಕು. ಇಂತಹ ಮೂವಿ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಬರಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ಇಂಥ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು. ಅದೇ ರೀತಿ ನಮ್ಮ ತುಳುನಾಡಿನ ಹುಡುಗ ಈ ಮೂವಿನ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಮೂವಿ ಇನ್ನೂ ಹೆಚ್ಚಿನ ಶ್ಲಾಘನೆ ಸಿಗಬೇಕು ಅಂತ ನಮ್ಮ ಎಲ್ಲರ ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಮರಳಿ ಮನಸ್ಸಾಗಿದೆ ಒಂದು ಅದ್ಭುತವಾದಂಥ ಚಿತ್ರ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇಂತಹ ಒಂದು ಕಥೆ ಇಲ್ಲಿವರೆಗೆ ಬಂದಿಲ್ಲ. ಮುಂಗಾರು ಮಳೆ ಆದ ನಂತರ ಒಂದು ತ್ರಿಕೋನ ಪ್ರೇಮ ಕಥಾ ಹಂದರ ಇರುವಂಥ ಈ ಚಿತ್ರ ಮಂಗಳೂರಿನ ಅರ್ಜುನ್ ವೇದಾಂತ್ ಅವರು ಬಹಳ ಸುಂದರವಾಗಿ ಅಭಿನಯಿಸಿದ್ದಾರೆ ಮತ್ತು ಇಡೀ ಚಿತ್ರದ ಅಭಿನಯ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಒಂದು ಪ್ರೀತಿಯನ್ನು ತೋರಿಸಿದ್ದಾರೆ ಅಂತಂದರೆ ಒಂದು ನಿಜವಾದ ಪ್ರೀತಿ ಮತ್ತು ಸ್ನೇಹ ಹೇಗಿದೆ ಅನ್ನುವಂಥದ್ದನ್ನು ಈ ಚಿತ್ರದಲ್ಲಿ ನೋಡ್ಬೋದು. ಈ ಚಿತ್ರ 100 ದಿನ ಓಡಬೇಕು. ಅದಕ್ಕೆ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನು ವೀಕ್ಷಣೆ ಮಾಡಿ. ಯಾಕಂತಂದರೆ ನೀವು ಕೊಟ್ಟ ಹಣಕ್ಕೆ ಒಂದು ಅದ್ಭುತವಾದಂಥ ಮನೋರಂಜನೆಯನ್ನು ನೀಡುವಂಥ ಚಿತ್ರ ಇದಾಗಿದೆ. ಮರಳಿ ಮನಸ್ಸಾಗಿದೆ.
ಮತ್ತೊಮ್ಮೆ ಬಂದು ನೋಡುವಂಥ ಚಿತ್ರ. ಧನ್ಯವಾದಗಳು. ಎಲ್ರಿಗೂ ನಮಸ್ತೆ, ನಾನು ಮಾನಸಿ ಸುಧೀರ್. ಈಗ ತಾನೇ ಮರಳಿ ಮನಸ್ಸಾಗಿದೆ ಪ್ರೀಮಿಯರ್ ಶೋ ನೋಡ್ಕೊಂಡು ಹೊರಗೆ ಬರ್ತಿದ್ದೇನೆ. ಪ್ರೇಮಿಗಳ ದಿನ ಹತ್ತಿರ ಬರ್ತಿದ್ದ ಹಾಗೆ ಒಂದು ನವಿರಾದ ಪ್ರೇಮ ಕಥೆ ಹೊತ್ಕೊಂಡು ಮರಳಿ ಮನಸ್ಸಾಗಿದೆ ಚಿತ್ರತಂಡ ನಿಮ್ಮ ಮುಂದೆ ಬರಲಿಕ್ಕಿದೆ. ಫೆಬ್ರವರಿ 12ನೇ ತಾರೀಕು. ಫೆಬ್ರವರಿ 8ರಿಂದ ಎಲ್ಲ ಕಡೆ ಬುಕ್ಕಿಂಗ್ಸ್ ಓಪನ್ ಆಗ್ತದೆ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪುಟಾಣಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೇನೆ, ಅದು ಕೂಡ ನಿಮಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೇನೆ. ಎಲ್ಲರ ಅಭಿನಯ ಚೆನ್ನಾಗಿದೆ, ಹಾಡು ಒಂದರ ಮೇಲೊಂದು ಹಾಡುಗಳು ಬರ್ತಾ ಇರ್ತದೆ. ಮ್ಯೂಸಿಕ್ ಲವರ್ಸಿಗಂತೂ ಈ ಸಿನಿಮಾ ಮತ್ತೊಂದು ರೀತಿಯಲ್ಲಿ ಖುಷಿ ಆಗ್ತದೆ. ಎಲ್ಲ ರೀತಿಯಿಂದಲೂ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ನಮಸ್ತೆ.